A horrifying incident in Hulikatti village located in Savadatti Taluk of Belagavi district has shocked everyone. According to sources, in an attempt to remove a Muslim headmaster, Suleiman Gorinayak, from his school, some individuals allegedly mixed 3 types of poison substances into the school's water tank. The tainted water was reportedly intended to be served to the students, resulting in 41 innocent children falling ill. The incident created panic in the area, and parents were gripped with fear. Headmaster Suleiman has been serving at the school for past 13 years, and such a cruel and dangerous act was allegedly carried out just to get him transferred, something the public has called an unforgivable crime. In response to the incident, the All India Majlis-e-Ittehadul Muslimin organized a protest in Hubli city. Protesters demanded strict legal actions against the culprits. They urged the government to ensure that the criminals who poisoned the water are given the harshest punishment so that such crimes are never repeated. The protesters also said that this incident should serve as a wake-up call for leaders of groups like Sri Ram Sena, reminding them for hate politics can endanger lives of children. They emphasized on this, it's not only a plot to remove one person, but an attack on innocent lives which demands immediate and strict action. ಬೆಳಗಾಂ ಜಿಲ್ಲೆ ಸೌದತ್ತಿ ತಾಲೂಕಿನ ಹುಲ್ಲಿಕಟ್ಟಿ ಗ್ರಾಮದಲ್ಲಿ ಜುಲೈ 14ರಂದು ನಡೆದಿರುವ ಅಮಾನವೀಯ ಘಟನೆ ಹಾಗೂ ಕೃತ್ಯ ಶ್ರೀರಾಮ ಸೇನೆಯದ ಪದಾಧಿಕಾರಿಯಾದಂತಹ ಅಥವಾ ತಾಲೂಕು ಅಧ್ಯಕ್ಷರಾದಂತಹ ಪಾಟೀಲ್ ಸಾಗರ್ ಪಾಟೀಲ್ ಹಾಗೂ ನಿಂಗನಗೌಡ ಪಾಟೀಲ್ ಮತ್ತು ಇನ್ನೊಬ್ಬರು ಸೇರಿ ಇಂಥ ಒಂದು ಹೀನ ಕೃತ್ಯವನ್ನು ಮಾಡಿದ್ದಾರೆ. ಅದರ ಹಿನ್ನೆಲೆ ಏನು ಅಂತೇಳಿ ಕೇಳಿದಾಗ ಅಲ್ಪಸಂಖ್ಯಾತರಕ್ಕೆ ಸೇರುವಂತಹ ಪ್ರಾಂಶುಪಾಲಿಗೆ ವರ್ಗಾವಣೆ ಮಾಡಬೇಕು, ಎಂಥ ನೀಚ ಹಾಗೂ ಎಂಥ ಭಯೋತ್ಪಾದಕವನ್ನು ಹೊಂದಿರತಕ್ಕಂತಹ ಬುದ್ಧಿ ಇದು. ತಾವು ಎಲ್ಲರೂ ಪ್ರಶ್ನೆ ಮಾಡಬೇಕು. ನೀವು ಎಲ್ಲರೂ ಯಾವ ತರಹ ನಾನಾ ತರಹದ ಘಟನೆಗಳನ್ನು ಕೇಳಿದ್ದೀರಿ. ಅದು ಮಂಗಳೂರು ಪಬ್ ದಾಳಿಯಾಗಿರ್ಬೋದು, ಹಾಗೂ ಅದರ ಜೊತೆ ನೀವು ಗದಗ ಬೆಟಗೇರಿ ಹಾಗೂ ಬಿಜಾಪುರ ಜಿಲ್ಲೆಯಲ್ಲಿ ಆಗಿರುವಂತಹ ಪಾಕಿಸ್ತಾನ ಧ್ವಜವನ್ನು ಹಾರಿಸಿ ಅದನ್ನು ಬೇರೆದವ್ರ ಮೇಲೆ ತಲೆ ಕಟ್ಟಲಿಕ್ಕೆ ಸಂಚುವನ್ನು ರೂಪಿಸಿರಾಗಿರ್ಬೋದು. ಇಂಥ ನಾನಾ ತರಹದ ಆರೋಪವನ್ನು ಶ್ರೀರಾಮ್ ಸೇನೆಯ ತಲೆಗೆ ಇದೆ. ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಮಾಡಿತ್ತು, ನಾವು ಅಧಿಕಾರಕ್ಕೆ ಬಂದ್ರಂದರೆ ಇಂಥ ಒಂದು ಸಂಘಟನೆಗಳಿಗೆ ನಾವು ನಿಷೇಧವನ್ನು ಮಾಡ್ತೀವಿ, ಇಂಥ ಒಂದು ಸಂಘಟನೆಗಳಿಗೆ ನಾವು ಬ್ಯಾನವನ್ನು ಮಾಡ್ತೀವಿ ಅಂತೇಳಿ ಇವರು ಅವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾರು ಅಶೋಕ್ ಹೇಳಿಕೆ ಕೊಡಬೇಕು, ಇವ್ರು ಹೇಳಿಕೆ ಕೊಡಬೇಕು, ಯಾರು ಹೇಳಿಕೆ ಕೊಡೋ ಅವಶ್ಯಕತೆ ಇಲ್ಲ. ನೀವು ಅಧಿಕಾರದಲ್ಲಿ ಇದ್ದೀರಿ, UAPA ಅಡಿ ಸೆಕ್ಷನ್ 15ರಲ್ಲಿ ಇಂಥ ಒಂದು ಕೃತ್ಯಗೆ ನೀವು ಮಾಡಿರಿಲ್ಲ, ಅದಕ್ಕೆ ತಕ್ಕ ಬಂಧನೆ ಆಗಬೇಕು ಹಾಗೂ ಇಂಥ ಸಂಘಟನೆಗಳನ್ನು ನಿಷೇಧವನ್ನು ಮಾಡಬೇಕಂತೇಳಿ ಎಲ್ಲರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಮುಂಬರುವ ಕಾಲದಲ್ಲಿ ಇಂಥ ಒಂದು ಸಂಘಟನೆ ಬ್ಯಾನ್ ಆಗಲಿಲ್ಲ, ಇವ್ರ ಮೇಲೆ ಕ್ರಮ ಆಗಲಿಲ್ಲ, ಹಂಗೆ ಕಿವಿಯಲ್ಲಿ ಹೇಳಿ ನೀವು ಬರೀ ಮಾತು ಕೇಳಿ ಬಿಟ್ಬಿಟ್ರಂದ್ರೆ ನಾವು ಬಿಡುವುದಿಲ್ಲ. ಎಲ್ಲಿವರೆಗೆ ಈ ಹೋರಾಟ ಹಾಗೂ ಆ ಸಂಘಟನೆಯ ಮುಖ್ಯಸ್ಥ ಆಗಿರುವಂತಹ ಪ್ರಮೋದ್ ಮುಖಾಲಿಕ್ ಅವ್ರ ಬಂಧನೆ ಆಗುವುದಿಲ್ಲ ಅಥವಾ ಅವ್ರ ಮೇಲೆ ತನಿಖೆ ಆಗುವುದಿಲ್ಲ, ನಮ್ಮ ಹೋರಾಟವನ್ನು ನಾವು ನಿಂದಿರಿಸುವುದಿಲ್ಲ. ನಮ್ಮ ಹೋರಾಟ ರಾಜ್ಯ ಮಟ್ಟದಲ್ಲಿ ನಾವು ಹಮ್ಮಿಕೊಳ್ತೀವಿ ಬರುವ ಕಾಲದಲ್ಲಿ. ಹಾಗೂ ಇದರ ಜೊತೆಗೆ ಎಂಥ ಮುದ್ದು ಮಕ್ಕಳಿಗೆ ಬಲಿ ತಗೊಳ್ಳುವಂತಹ ಸಂಚು, ಆ ಒಂದು ಸೌದತ್ತಿ ಯಲ್ಲಮ್ಮನ ಶಾಪ ತಟ್ಟುತ್ತೆ ಇವರಿಗೆ. ಶಿರ್ಸಿ ಮಾರಿಕಾಂಬೆಯ ಶಾಪವನ್ನು ತಟ್ಟುತ್ತೆ ಇವರಿಗೆ. ಮುದ್ದ ಮಕ್ಕಳನ್ನು ಬಲಿಯನ್ನು ತೆಗೆಳುವಂಥ ಸಂಚುವನ್ನು ಇವರು ರೂಪಿ ಮಾಡಿದ್ದಾರೆ. ಇದು ಭಯೋತ್ಪಾದಕ ಮಾನಸಿಕತೆ. ಗಾಂಧಿಗೆ ಏನು ಮಾಡುವಂತಹ ಮಾನಸಿಕತೆ ಇತ್ತಿಲ್ಲ, ಅದ ಮಾನಸಿಕತೆ ಇಂಥ ಒಂದು ಸಂಘಟನೆಯಲ್ಲಿದೆ. ಮಾಧ್ಯಮದವರು ತಾವು ಈ ಒಂದು ಸುದ್ದಿಯನ್ನು ಪ್ರಕಟಣೆ ಮಾಡಬೇಕು, ಹಾಗೂ ಅದರಲ್ಲಿ ಯಾರ್ಯಾರು ಕೈವಾಡ ಇದೆ ಅವರು ಎಲ್ಲರಿಗೆ ಬಂಧನೆ ಆಗಬೇಕು, ಅವರಿಗೆ UAPA ಅಡಿಯಲ್ಲಿ ಆ ಒಂದು ಸಂಘಟನೆಯನ್ನು ನಿಷೇಧ ಮಾಡಬೇಕು. ಎಲ್ಲಿವರೆಗೆ ಅದಕ್ಕೆ ಆ್ಯಕ್ಷನ್ ಆಗುವುದಿಲ್ಲ, ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ.